ಎಲ್ರಿಗೂ ನಮಸ್ಕಾರ, ಶರಣು ಶರಣಾರ್ಥಿಗಳು. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಎಲ್ಲರಿಗೂ ದ ರಾಯಲ್ ಐ ಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತು ಒಂದು ನಾಟಕ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾಟಕ ಹೇಗಿರುತ್ತೆ, ಎಲ್ಲಿ ನಡೆಯುತ್ತೆ ಎಲ್ಲನೂ ಹೇಳ್ತೀನಿ. ಬನ್ನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಬನ್ನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈ ಒಂದು ಥಿಯೇಟರ್ನ ಹೆಸರು ಬಂದ್ಬಿಟ್ಟು ಸೇವಾ ಸದನ ರಂಗಮಂದಿರ ಅಂತ ಹೇಳಿ. ಸೊ ನಾವು ಮಾಡ್ತಿರುವಂಥ ನಾಟಕ ಇಲ್ಲೇ ಇರೋದು. ನಾವು ಮಾಡ್ತಿರುವಂಥ ನಾಟಕದ ಹೆಸರು ಮೋಹಿನಿ ತರಂಗಿಣಿ ಅಂತ ಹೇಳಿ. ಸೊ ಈ ಒಂದು ಪ್ರೋಗ್ರಾಮ್ ಹೇಗಾಗುತ್ತೆ, ಹಾಗೆ ಸ್ಟೇಜ್ನ ಹೇಗೆ ರೆಡಿ ಮಾಡ್ತಾರೆ, ಹಾಗೆ ಕಲಾವಿದರ ತಂಡ ಹೇಗಿರುತ್ತೆ, ಮತ್ತು ಕಾಸ್ಟ್ಯೂಮ್ ಹೇಗೆ ಮಾಡ್ತಾರೆ, ಮೇಕಪ್ ಹೇಗೆ ಮಾಡ್ತಾರೆ ಎಲ್ಲವನ್ನು ತೋರಿಸ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ ಸ್ಕ್ರೀನ್ ಮೇಲೆ. ಸೊ ನಮ್ಮ ನಾಟಕದ ಮೋಹಿನಿ ತರಂಗಿಣಿಯ ಒಂದು ನಾಟಕದ ಪೋಸ್ಟರ್ ಹೀಗಿರುತ್ತೆ. ಸೊ ಈ ಒಂದು ನಾಟಕದಲ್ಲಿ ಯಾವ್ಯಾವ ಪಾತ್ರಗಳು ಬರುತ್ತೆ, ಹಾಗೆ ಏನೇನು ಕ್ಯಾರೆಕ್ಟರ್ಸ್ ಇರ್ತಾರೆ, ಹಾಗೆ ಆ ಕಲಾವಿದರು ಹೇಗೆ ರೆಡಿ ಆಗ್ತಾರೆ ಎಲ್ಲವನ್ನು ತೋರಿಸ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಸೊ ಈ ಒಂದು ಪೋಸ್ಟರ್ ನೋಡ್ತಾ ಇದ್ದೀರಲ್ವ ನೀವು ಸ್ಕ್ರೀನ್ ಮೇಲೆ. ಸೊ ಈ ಒಂದು ಪೋಸ್ಟರ್ ಬಂದುಬಿಟ್ಟು ಬೇರೆ ಬೇರೆ ಕಲಾವಿದರ ಹಾಗೆ ಬೇರೆ ಬೇರೆ ಕಲಾವಿದರ ತಂಡಗಳಿಂದ ಏನು ಇದಾಗಿರುತ್ತೆ, ಪಬ್ಲಿಷ್ ಆಗಿರುತ್ತೆ. ಸೊ ನಮ್ಮ ಒಂದು ನಾಟಕ ಮುಗಿದ ಮೇಲೆ ಬೇರೆ ಬೇರೆ ಕಲಾವಿದರು ಕೂಡ ಸ್ಟೇಜ್ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ವ, ಇದು ಬ್ಯಾಕ್ ಸ್ಟೇಜ್ ಆಗಿರುತ್ತೆ. ಸೊ ಬ್ಯಾಕ್ ಸ್ಟೇಜ್ ಅಂತ ಹೇಳಿದರೆ ಕಲಾವಿದರು ರೆಡಿ ಆಗೋ ರೂಮ್ ಆಗಿರ್ಬೋದು, ಹಾಗೆ ಎಲ್ಲವೂ ಇಲ್ಲೇ ಇರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರೋದು ಇದು ವುಮೆನ್ಸ್ನ ಗ್ರೀನ್ ರೂಮ್ ಆಗಿರುತ್ತೆ. ಇಲ್ಲಿ ಹೆಣ್ಣು ಮಕ್ಕಳು ಡ್ರೆಸ್ ಚೇಂಜ್ ಆಗಿರ್ಬೋದು, ಹಾಗೆ ಮೇಕಪ್ ಆಗಿರ್ಬೋದು, ಹಾಗೆ ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲವನ್ನ ಇದೇ ರೂಮಲ್ಲಿ ಮಾಡ್ತಾರೆ. ಸೊ ಇದು ವುಮೆನ್ಸ್ನ ಗ್ರೀನ್ ರೂಮ್ ಆಗಿರುತ್ತೆ. ಸೊ ಇವಾಗ ಈ ಒಂದು ರೂಮ್ನ ಕತೆ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ರೂಮನ್ನು ತೋರಿಸ್ತೀನಿ. ಅಲ್ಲಿ ಎಲ್ಲ ಕಲಾವಿದರಿಗೆ ಮೇಕಪ್ ಮಾಡ್ತಿರ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ಎಲ್ಲ ಕಲಾವಿದರಿಗೆ ಮೇಕಪ್ಪನ್ನು ಮಾಡ್ತಾರೆ. ಹಾಗೆ ಅವ್ರಿಗೆ ಏನೇನು ಬೇಕು ಮೇಕಪ್ ಥಿಂಗ್ಸನ್ನು ಎಲ್ಲ ಅವರೇ ತೊಗೊಂಡು ಬಂದಿರ್ತಾರೆ. ಸೊ ಅವರೇ ಮೇಕಪ್ ಮಾಡ್ತಾರೆ ಎಲ್ಲರಿಗೂ. ಸೊ ಫ್ರೆಂಡ್ಸ್, ಈ ರೂಮ್ನ ಒಂದು ವಿಶೇಷತೆ ಅಂತ ಹೇಳಿದರೆ, ಸ್ಪೆಷಾಲಿಟಿ ಏನಂತ ಹೇಳಿದರೆ, ನಾವು ನಾರ್ಮಲಿ ಕಲಾವಿದರಾಗಿ ಮೇಕಪ್ ಮಾಡಿಸ್ಕೊಳ್ಳುವಾಗ ಸುತ್ತಲೂ ಬಲ್ಪ್ ಇರುತ್ತಲ್ಲ, ಸೊ ಅದನ್ನು ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಹಾಗೆ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿರ್ತಾರೆ ಎಲ್ಲವನ್ನ ಕೂಡ. ಸೊ ಅದೊಂಥರ ಆನಂದ ಅಂತ ಹೇಳ್ಬೋದು ಕಲಾವಿದರಾಗಿ. ಸೊ ಅದಾದಮೇಲೆ ಎಲ್ಲರಿಗೂ ಮೇಕಪ್ ಮಾಡೋದನ್ನು ನಾನು ನೋಡಿದೆ. ಹಾಗೆ ನಂದು ಇರಲಿ ಅಂತ ಹೇಳಿ ಒಂದು ಫೋಟೋ ತಗೊಂಡೆ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವ ಸ್ಕ್ರೀನ್ ಮೇಲೆ, ಇವರು ಮಂಜುಳಕ್ಕ ಅಂತ ಹೇಳ್ಬಿಟ್ಟು ಸೊ ತುಂಬ ಸೀರಿಯಲ್ಸಲ್ಲಿ ಅಭಿನಯ ಮಾಡಿದ್ದಾರೆ. ಹಾಗೆ ನಿರಂತರವಾಗಿ 10 ವರ್ಷಗಳಿಂದ ನಾಟಕಗಳಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರು ತಮ್ಮ ಮಗುವಿಗೆ ಒಂದು ಅಂಗಿಯನ್ನು ಹಾಕ್ತಾ ಇದ್ದಾರೆ. ಸೊ ಈ ಒಂದು ಮಗು ನಮ್ಮ ನಾಟಕದಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಅವರು ಅಂಗಿ ಹಾಕ್ತಾ ಇದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ವಾ, ಸೊ ಈ ಒಂದು ಬಿಲ್ಲು ಬಾಣ ಬಂದ್ಬಿಟ್ಟು ಮನ್ಮಥ ರಾಜ ಒಂದು ಕ್ಯಾರೆಕ್ಟರ್ ಇದೆ. ಸೊ ಅದಕ್ಕೋಸ್ಕರ ರೆಡಿ ಮಾಡಿರುವಂಥ ಬಿಲ್ಲು ಬಾಣ. ಹಾಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಥಿಯೇಟರ್ ಹೇಗೆ ರೆಡಿ ಮಾಡ್ತಾರೆ, ಹಾಗೆ ಇದೊಂದು ಹಿಂದ್ಗಡೆ ಲೈಟ್ ಆಗಿರ್ಬೋದು, ಹಾಗೆ ಸೌಂಡ್ಸ್ ಆಗಿರ್ಬೋದು. ಸೊ ಎಲ್ಲವನ್ನ ಇಲ್ಲೇ ಇದೇ ರೂಮಲ್ಲಿ ಮಾಡ್ತಾರೆ. ಮುಂದ್ಗಡೆ ನೋಡುವಾಗ ಎಲ್ಲ ಸ್ಕ್ರೀನ್ ಅಂತ ಹೇಳಿದರೆ ಫುಲ್ ಥಿಯೇಟರೇ ಕಾಣುತ್ತೆ. ಸೊ ಹಿಂದ್ಗಡೆ ಒಂದು, ಮೇಲ್ಗಡೆ ಒಂದು ರೂಮ್ ಇರುತ್ತೆ. ಫುಲ್ ನಾಟಕದ ಒಂದು ಸೌಂಡ್ಸ್ ಏನಿರುತ್ತೆ, ಹಾಗೆ ಲೈಟ್ಸ್ ಏನಿರುತ್ತೆ ಇಲ್ಲಿಂದನೇ ಕಂಟ್ರೋಲ್ ಆಗುತ್ತೆ. ಸೊ ಇದೆಲ್ಲ ಆದಮೇಲೆ ಒಂದು ಟಿಫಿನ್ಗೋಸ್ಕರ ಅಂತ ಹೇಳಿ ಬ್ರೇಕ್ ಇರುತ್ತೆ. ಸೊ ಟಿಫಿನ್ ಮಾಡ್ಬೋದು, ಹಾಗೆ ಟೀ ಕುಡಿಬೋದು, ಎಲ್ಲವನ್ನ ಇರುತ್ತೆ. ಸೊ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ವಾ, ಸೊ ಇವರ ಹೆಸರು ಚೈತನ್ಯ ಅಕ್ಕ ಅಂತ ಹೇಳಿ. ಸೊ ಇವರೇ ಕಾಸ್ಟ್ಯೂಮ್ ಹಾಗೆ ಆರ್ನಮೆಂಟ್ಸನ್ನು ನೋಡ್ಕೊಳ್ಳೋದು. ಸೊ ನೀವು ನೋಡ್ತಾ ಇರ್ಬೋದು ಈ ಒಂದು ಡೋರ್ ಬಂದುಬಿಟ್ಟು ಬ್ಯಾಕ್ ಸ್ಟೇಜ್ ಡೋರ್ ಅಂತ ಹೇಳ್ಬಿಟ್ಟು. ಸೊ ಇದು ಡೈರೆಕ್ಟಾಗಿ ಬ್ಯಾಕ್ ಸ್ಟೇಜ್ಗೆ ಹೋಗುತ್ತೆ, ರೂಮ್ಸ್ಗೆ ಹೋಗುತ್ತೆ, ಹಾಗೆ ಡೈರೆಕ್ಟಾಗಿ ಸ್ಟೇಜ್ಗೂ ಕೂಡ ಹೋಗುತ್ತೆ. ಸೊ ಕಲಾವಿದರೆಲ್ಲ ರೆಡಿಯಾಗಿ ಹಾಗೆ ಶುರು ಮಾಡ್ಕೊಂಡಿದ್ರು, ಪ್ರೋಗ್ರಾಮ್ ಎಲ್ಲ ಶುರು ಆಗಿತ್ತು. ಸೊ ಇವಾಗ ನೀವು ನೋಡಿ ಹೇಗಿರುತ್ತೆ ಪ್ರೋಗ್ರಾಮ್ಸ್, ಹೇಗೆ ನಡೆಯುತ್ತೆ, ಹಾಗೆ ಕಲಾವಿದರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅಂತೇಳಿ ನೀವು ಕೂಡ ನೋಡಿ. ನಾನು ತುಂಬ ಸಾರಿ ನೋಡಿದ್ದೀನಿ, ಹಾಗೆ ನೀವು ಕೂಡ ನೋಡಿ. ನಗು ನಿಲ್ಲಿಸು ನನ್ನ ಸಾವಿನ ಕೂಸೆ. ಅಯ್ಯೋ, ಕೊಲ್ಲಬೇಡ. ಪಾದಗಳನ್ನು ಕಣ್ಣಲ್ಲಿಟ್ಟು ನೋಡಬಾರದಂತೆ. ಈ 16,000 ವಿದ್ಯೆ ಕಲಿತವನಿಗೆ ಇದೊಂದು ವಿದ್ಯೆ ಹೇಗೆ ಮರೆತು ಹೋಯಿತು? ಸಾಯಬಹುದು, ಆದರೆ ನನ್ನನ್ನು ಕೊಲ್ಲುವವರು ಇನ್ನೂ ಹುಟ್ಟಿಲ್ಲ. ನನ್ನ ಬಳಿ ನಿನ್ನ ಹಾಗೆ ಒಬ್ಬೇ ಹಾಕಿದ ರಾಜ ಮಹಾರಾಜರ ಸಿಂಹಾಸನದ ಕಾಲುಗಳು ಮುರಿದು ಬಿದ್ದಿರುವುದನ್ನು ಕಣ್ಣಾರೆ ಕಂಡಿದ್ದೆ. ನಾರಾಯಣ ನಾರಾಯಣ, ಈಗ ಬಂದ ಕಾರಣ ಬಲ್ಲೆ ಬೇಡುತ್ತೇನೆ ಕೇಳು. ನಿನ್ನ ನಾಡಿನ ಗಡಿ ಭಾಗದಲ್ಲಿ ಅಶಾಂತಿ ತುಂಬಿದೆ. ದೇವಲೋಕದವರು ನಿನ್ನ ಮತ್ತು ನಿನ್ನ
ಫ್ರೆಂಡ್ಸ್, ಎಲ್ಲರೂ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡ್ತಾಯಿದ್ರೆ. ಸೊ ಇಲ್ಲಿ ನಮ್ಮ ಅನಿರುದ್ಧ ಹಾಗೆ ಉಷೆ ಕ್ಯಾರೆಕ್ಟರ್ ರೊಮ್ಯಾನ್ಸ್ ಮಾಡ್ತಾಯಿದ್ರು. ಸೊ ರಿಯಲ್ ರೊಮ್ಯಾನ್ಸ್ ಅನ್ಕೋಬೇಡಿ. ಸೊ ಈ ಒಂದು ಕ್ಯಾರೆಕ್ಟರ್ ಹೀಗಿರೋದು. ಸೊ ಅವರು ಒಂದು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಹಾಗೆ ಮುಂದ್ಗಡೆ ಕೂಡ ಹಾಗೆ ನಾಟಕ ನಡೀತಾ ಇತ್ತು. ಹಿಂದ್ಗಡೆ ಇವರು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ರು. ಅಸುರನನ್ನು ಪಾಲಿಸುವರಾದ ಎಂದು ನನಗೆ ಗೊತ್ತಿದೆ. ನಾನೀಗ ಬರುತ್ತೇನೆ. ನಾರಾಯಣ ನಾರದ, ನಿಲ್ಲಿ. ಆ ನಿಮ್ಮ ದೇವಲೋಕದವರನ್ನು ನಮ್ಮಿಂದ ಆದಷ್ಟು ದೂರವಿರಲೇ. ಅವರು ಅತಿಕ್ರಮಿಸಿದರೆ ನಾವು ಸೊ ಆಕ್ರಮಿಸಿಕೊಳ್ಳಬೇಕು. ಇಲ್ಲಿ ಇವರು ನಾಟಕ ಮಾಡ್ತಾ ಇದ್ರೆ, ಅಲ್ಲಿ ನೋಡಿದರೆ ನಮ್ಮ ಕೃಷ್ಣ ಕ್ಯಾರೆಕ್ಟರ್ ಕೂಡ ಅವರು ಕೂಡ ನಿದ್ದೆಗೆ ಹೋಗ್ತಾ ಇದ್ರು. ಸೊ ಕೃಷ್ಣ ಯಾವಾಗಲೂ ನಿದ್ದೆ ಮಾಡೋದ್ರಲ್ಲಿ ಹಾಗೆ ಫ್ಲರ್ಟ್ ಮಾಡೋದ್ರಲ್ಲಿ ಅಂತ ಹೇಳಿರ್ತೀವಿ. ಸೊ ಇವಾಗ ನಿದ್ದೆ ಮಾಡ್ತಾ ಇದ್ರು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕನಕದಾಸರು ಹಾಗೆ ಅವರ ಪತ್ನಿಯ ಒಂದು ಕ್ಯಾರೆಕ್ಟರ್ ಇರ್ಬೋದು. ಸೊ ಇವರು ಬಂದುಬಿಟ್ಟು ಕಥೆಯನ್ನು ಹೇಳ್ತಾ ಇರ್ತಾರೆ. ಸೊ ಈ ಒಂದು ಸ್ಟೋರಿನನ್ನು ನರೇಟ್ ಮಾಡ್ತಾ ಇರ್ತಾರೆ. ಸೊ ಆವಾಗ ಈ ಒಂದು ಕ್ಯಾರೆಕ್ಟರ್ ಬರುತ್ತೆ. ಸೊ ಮುಂದ್ಗಡೆ ಹೀಗೆ ಪರ್ಫಾರ್ಮೆನ್ಸ್ ಆಗ್ತಾಯಿದ್ರೆ, ಹಿಂದ್ಗಡೆ ಹಾಗೆ ರೊಮ್ಯಾನ್ಸ್ ಕಂಟಿನ್ಯೂ ಆಗ್ತಾಯಿತ್ತು. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ರು. ಸೊ ಒಂದು ಪೋಸ್ ಕೊಡಿ ಅಂತ ಹೇಳಿದಕ್ಕೆ ಇಬ್ಬರು ಒಂದು ಚೆನ್ನಾಗಿ ಪೋಸ್ ಕೊಟ್ಟರು. ಹಾಗೆ ಮುಂದ್ಗಡೆ ಹಾಗೆ ಕಂಟಿನ್ಯೂ ಆಗ್ತಾಯಿತ್ತು ಪ್ರೋಗ್ರಾಮ್ಸ್ ಎಲ್ಲ. ಸೊ ನೀವು ಕೂಡ ಎಂಡ್ವರೆಗೂ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೆ ಈ ಒಂದು ಕ್ಯಾರೆಕ್ಟರ್ ಏನಿದೆ, ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರಲ್ಲೂ ಒಂದೊಂದು ವಿಶೇಷತೆ ಇದೆ. ಅವನೇ ಸುಂದರ ಮನಸ್ಸಿನವನಾಗಿರಬೇಕು. ಸುಂದರಿ, ನನ್ನ ಕಾರಣಕ್ಕೆ ನಿನಗರೆ ಸಾಗಿ ಬಂದಿದ್ದೇನಲ್ಲದೆ? ಅದು ಸರಿ. ಈ ಜಗತ್ತಿನಲ್ಲಿ ನಿನಗಿಂತ ಸುಂದರಿ ಯಾರಿದ್ದಾರೆ ಬೆಳೆದಿ? ಆದರೂ ಈ ಸುಂದರಿ ನನ್ನ ಸುತ್ತಮುತ್ತ ಓಡಾಡಿಕೊಂಡೇ ಇರಲಿ. ಇವಳನ್ನು ನಿನ್ನ ದಾಸಿಯನ್ನಾಗಿ ಇಟ್ಟುಕೋ. ಏ ಸುಂದರಿ, ನಿನಗೇನು ಕೆಲಸ ಬರ್ತದೆ? ಅಚ್ಚುಕಟ್ಟಾಗಿ ರುಚಿಯಾಗಿ ಅಡುಗೆ ಮಾಡಿಕೊಡುತ್ತಾರೆ ಅಲ್ಲ? ಸರಿ, ಹಾಗಾದರೆ ನನ್ನ ಸುಂದರ ಹೆಂಡತಿಯ ನಾಲಿಗೆ ರುಚಿಯ ಅಡಿಯಾಳಾಗಿರು. ಸೊ ಎಲ್ಲ ನಾಟಕ ಮುಗಿದ ಮೇಲೆ ಕಲಾವಿದರು ತಮ್ಮ ತಮ್ಮ ಪರಿಚಯವನ್ನು ಮಾಡ್ಕೊಳ್ತಾರೆ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ವ, ಸೊ ಅಲ್ಲಿ ನಿಂತಿರುವಂಥವರು KSDL ಚಂದ್ರು ಸರ್ ಅಂತ ಹೇಳಿ. ಸೊ ಈ ಒಂದು ನಾಟಕದ ನಿರ್ದೇಶಕರು. ಸೊ ಕಲಾವಿದರು ತಮ್ಮ ತಮ್ಮ ಪರಿಚಯವನ್ನು ಮಾಡ್ಕೊಂಡ ಮೇಲೆ ಕಾಸ್ಟ್ಯೂಮ್ ಯಾರು ಹಾಕಿರ್ತಾರೆ, ಹಾಗೆ ಕಾಸ್ಟ್ಯೂಮ್ ಯಾರು ಪ್ರಿಪೇರ್ ಮಾಡಿರ್ತಾರೆ, ಹಾಗೆ ಆರ್ನಮೆಂಟ್ಸ್ ಆಗಿರ್ಬೋದು, ಹಾಗೆ ಲೈಟಿಂಗ್ಸ್ ಆಗಿರ್ಬೋದು, ಸೌಂಡ್ಸ್ ಆಗಿರ್ಬೋದು, ಹಾಗೆ ಮೇಕಪ್ ಇರ್ಬೋದು, ಎಲ್ಲವನ್ನು ಯಾರ್ಯಾರು ಮಾಡಿದ್ದಾರೆ ಅಂತ ಹೇಳಿ ಪರಿಚಯ ಮಾಡಿಸ್ತಾರೆ. ಸೊ ಇದೆಲ್ಲ ಆದಮೇಲೆ ಸ್ಟೇಜ್ ಹಿಂದ್ಗಡೆ ಮತ್ತೆ ಸ್ಟೇಜ್ ಬ್ಯಾಕ್ ಹೋಗಿಬಿಟ್ಟು ಎಲ್ಲ ಮೇಕಪ್ ಆಗಿರ್ಬೋದು, ಹಾಗೆ ಡ್ರೆಸ್ ಕೋಡ್ ಇರ್ಬೋದು, ಎಲ್ಲವನ್ನು ರಿಮೂವ್ ಮಾಡಿ ಹಾಗೆ ತಾವು ಹೇಗೆ ಬಂದಿರ್ತಾರೋ ಹಾಗೆ ಕಲಾವಿದರು ಮನೆಗೆ ಹೋಗ್ತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ನೋಡ್ತಾ ಇರ್ಬೋದು ಎಲ್ಲ ಕಲಾವಿದರು ಪರಿಚಯ ಮಾಡಿಸ್ತಾರೆ. ಸೊ ಇದಾದಮೇಲೆ ಕಲಾವಿದರೆಲ್ಲ ತಮ್ಮ ಒಂದು ಮೇಕಪ್ ಆಗಿರ್ಬೋದು, ಆರ್ನಮೆಂಟ್ಸ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು ಎಲ್ಲವನ್ನ ಚೇಂಜ್ ಮಾಡಿಬಿಟ್ಟು ಹೇಗೆ ಬಂದಿರ್ತಾರೋ ಸೊ ಹಾಗೆ ಹೋಗ್ತಾರೆ ಮನೆಗೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಸೊ ಇವರು ಮನ್ಮಥ ರಾಜ ಕ್ಯಾರೆಕ್ಟರ್ ಒಂದು ಪಾರ್ಟನ್ನು ಮಾಡಿದರು. ಸೊ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೆ ಬಿಲ್ಲು ಹಾಗೆ ಬಾಣ. ಸೊ ಇವರೇ ಯೂಸ್ ಮಾಡೋದು, ಈ ಒಂದು ಪಾರ್ಟ್ಗೋಸ್ಕರ ಯೂಸ್ ಮಾಡೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಬಿಕಾಸ್ ನಾವು ಹಾಕುವಂಥ ವಿಡಿಯೋ ಫಸ್ಟ್ ನೀವೇ ನೋಡ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶರಣಾರ್ಥಿಗಳು.